ಪಾಟೀಲ್ ಸಾಹೇಬ್ರೆ, ನಾನು ಏನೇನೋ ಪ್ರಶ್ನೆ ಕೇಳಿ ಸಾಕ್ಷಿನ ಸಿಕ್ಕಾಕ್ಸೋಣ ಅಂತ ಇದ್ರೆ ತಾವು ಪ್ರೂಫ್ ಸಮೇತ ಸರಿಯಾಗಿ ಕೋಚಿಂಗ್ ಕೊಟ್ಟು ತಯಾರು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ ಸಾಕ್ಷಿನ. ಏನು ಮ್ಯಾರೇಜ್ ಫೋಟೋಗಳೇನು, ಆ ಕಾರ್ ಡೀಟೇಲ್ಸ್ ಏನು, ಟ್ಯಾಕ್ಸಿ ಬಿಲ್ಲುಗಳೇನು, ಗೇಟ್ ಎಂಟ್ರಿ ಇದೇನು, ಏನು ಸರ್ ಕ್ಲಾಸ್ ಎಕ್ಸಾಮಿನೇಷನ್ ಮಾಡೋದು? ಸೋತಲ್ಸಿ ಸರ್ ನಾನು ಹೇಗೆ ಅವ್ರನ್ನ ಸುಳ್ಳು ಹೇಳ್ತಿದ್ದಾರೆ ಅಂತ ಸಿಕ್ಕಾಕ್ಸೋದು? ಏನ್ ಮಾಡೋದು ಸ್ವಾಮಿ, ನಿಮ್ಮಷ್ಟು ಡ್ರಾಮಾ ಮಾಡೋದಕ್ಕೆ ಬರದೆ ಹೋದ್ರು ಚೂರು ಪಾರಾದ್ರು ನಾಟಕ ಮಾಡ್ಬೇಕಲ್ಲ ನಾವು. ನಮಗೆ ರಂಗಲಿ ಕೆಳಗೆ ಮುಸಲಕ್ಕೆ ಆಗದೆ ಹೋದ್ರು ಚಾಪೆ ಕೆಳಗಾದ್ರೂ ತೂರ್ಬೇಕಲ್ಲ ಸ್ವಾಮಿ. ಅಯ್ಯೋ ಸ್ವಾಮಿ, ನಾಳೆ ಚಾಪೆ ತಾವೇ ರಂಗೋಲಿ. ಸರಿ, ತಮ್ಮ ಹೆಸರು ಏನೋ ಒಂದಲ್ಲ, ಏನು ಹೇಳಿ? ಕನಕಮೂರ್ತಿ, DM ಕನಕಮೂರ್ತಿ ಅಂತ. ಕನಕಮೂರ್ತಿ. ತಮ್ಮ ಶ್ರೀಮತಿಯವರ ಹೆಸರು? ಹೊನ್ನಾದೇವಿ ಅಂತ. ಕನಕಮೂರ್ತಿ ಹೊನ್ನಾದೇವಿ. ತಮ್ಮ ಮಗಳ ಹೆಸರು? ಸ್ವರ್ಣಲಕ್ಷ್ಮಿ, K. ಸ್ವರ್ಣಲಕ್ಷ್ಮಿ. ಅಪ್ಪ, ಅಮ್ಮ, ಮಗಳು, 3 ಜನ ಹೆಸರು ಇಟ್ಕೊಂಡಿದ್ದೀರಲ್ಲ. ತಾವು ಕನಕಮೂರ್ತಿ, ಕನಕ ಅಂದ್ರೆ ಚಿನ್ನ. ತಮ್ಮ ಹೆಂಡತಿ ಹೆಸರು ಹೊನ್ನಾದೇವಿ, ಹೊನ್ನು ಅಂದ್ರೆ ಚಿನ್ನ. ತಮ್ಮ ಮಗಳ ಹೆಸರು ಸ್ವರ್ಣಲಕ್ಷ್ಮಿ, ಸ್ವರ್ಣ ಅಂದ್ರೆ ಚಿನ್ನ. 3 ಜನಕ್ಕೆ ಹೆಸರು ಇಟ್ಕೊಂಡ್ಬಿಟ್ಟಿರಲ್ಲ, ಚಿನ್ನದ ಫ್ಯಾಮಿಲಿ ತಮ್ಮಗಳು. 3 ಜನ ವರಮಹಾಲಕ್ಷ್ಮಿ ಒಬ್ಬ ದಿವಸ ಹುಟ್ಟಿರೋದು, ಅದಕ್ಕೆ ಚಿನ್ನದ ಹೆಸರಿಟ್ಟಿರೋದು. ಆ ಹೆಸರಿಟ್ಟದಕ್ಕೆ ಮೋಸ ಏನಿಲ್ವಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನಲ್ಲ. ಹೌದು, ಚೆನ್ನಾಗಿಟ್ಟಿದ್ದಾನೆ, ದೇವರ ದಯೆ. ತಾವು ಯಾವ ಏರಿಯಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್? ಕಸಬಾ ಹೋಬಳಿ, ಅಂದ್ರೆ ರುದ್ರಾಕ್ಷಿಪುರದ ಟೌನ್ ಸುತ್ತಮುತ್ತ. ತಮ್ಮ ಹೆಸರು DM ಕನಕಮೂರ್ತಿ ಇದ್ರಿ ಅಲ್ವಾ? ಹೌದು ಸರ್. ನಾನು ಎಲ್ಲೋ ಕೇಳಿದ ತಮಾಷೆ ತಮ್ಮ ಬಗ್ಗೆದು ಹೇಳ್ತೀನಿ, ಕೋಪ ಮಾಡ್ಕೋಬೇಡಿ. DM ಕನಕಮೂರ್ತಿ. DM ಅಂದ್ರೆ ದುಡ್ಡು ಮಾಡುವ ಕನಕಮೂರ್ತಿ, ಅಥವಾ DM ಧನಮೋಹಿ ಕನಕಮೂರ್ತಿ ಅಂತ ಎಲ್ಲ ನಿಮ್ಮ ಆಫೀಸಲ್ಲಿ ಬೆಂಗಳೂರಿಗೆ ಮಾತಾಡ್ತಾರಂತೆ, ತಮಾಷೆ ಮಾಡ್ತಾರಂತೆ. ಕಪಾಲ ಕೇಳ್ಬಿಡಿ ಸರ್, ಹಾಗೆ ಮಾತಾಡೋರಿಗೆ ನಾವೇ ದುಡ್ಡು ಮಾಡ್ತೀವಂತ. ಅರೆ ಕೋಪ ಮಾಡ್ಕೋಬೇಡಿ ಕನಕಮೂರ್ತಿ, ನನಗೆ ಕಪಾಲ ಕೊಡೋ ತರ ಇದೆ ತಮ್ಮ ಕೋಪ ನೋಡಿದ್ರೆ. ಎಲ್ಲಾರು ಹೇಳಿದ್ದನ್ನ ತಮಾಷೆ ತಮ್ಗೆ ಹೇಳಿದೆ ಅಷ್ಟೇ, ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ತಾರೆ ಕೋಪ ಬೇಡ. ತಾವು ವಾಸ ಇರೋದು ರುದ್ರಾಕ್ಷಿಪುರದ ಕೆರೆಯ ಆಚೆ ಇರೋ ಟ್ಯಾಂಕ್ ಎಕ್ಸ್ಟೆನ್ಷನ್ ಅಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಅಲ್ಲಿ. ಹೌದು ಸರ್. ಎಷ್ಟು ವರ್ಷ ಆಯ್ತು ಅಪಾರ್ಟ್ಮೆಂಟ್ ತಗೊಂಡು? ಸುಮಾರು 10 ವರ್ಷ ಆಯ್ತು ಅಪಾರ್ಟ್ಮೆಂಟ್ ತಗೊಂಡು. 3 ಬೆಡ್ರೂಮ್ 3 ಬೆಡ್ರೂಮ್ ಅಪಾರ್ಟ್ಮೆಂಟ್. ಹೌದು ಸರ್. ಆಗ 10 ವರ್ಷದ ಹಿಂದೆ ತಾವು ತಗೊಂಡಾಗ ಅಂಥ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಆ ಏರಿಯಾದಲ್ಲಿ ಸುಮಾರು 45 ಲಕ್ಷ ಆಯಿತು. ಹೌದು. ಅಂದ್ರೆ ತಮಗೆ 22 ಲಕ್ಷಕ್ಕೆ ಸಿಕ್ತು ಅಪಾರ್ಟ್ಮೆಂಟ್. 45 ಲಕ್ಷ ರೂಪಾಯಿ ಅಪಾರ್ಟ್ಮೆಂಟ್ ತಮ್ಮ 22 ಲಕ್ಷ ರೂಪಾಯಿ, ಅರ್ಧಕ್ಕಿಂತ ನೋಡಿ. ನಮ್ಮ ಆಫೀಸ್ಗೆ ತಾವು ಡಿಕ್ಲರೇಷನ್ ಕೂಡ ಕೊಟ್ಟಿದ್ದೀವಿ, 22 ಲಕ್ಷಕ್ಕೆ ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೊಂಡಿದ್ದೇನೆ ರುದ್ರಾಕ್ಷಿಪುರದ ಟ್ಯಾಂಕ್ ಎಕ್ಸ್ಟೆನ್ಷನ್ ಅಲ್ಲಿ ಅಂತ. 45 ಲಕ್ಷದ 22 ಲಕ್ಷ ಅಂದ್ರೆ ಅರ್ಧಕ್ಕಿಂತ ಕಡಿಮೆ. ತಮ್ಮ ಹತ್ರ ಜಾಸ್ತಿ ಕೊಡೋದಕ್ಕೆ ಅಫಿಷಿಯಲ್ ದುಡ್ಡು ಇದೆ. ಹೌದು ಹೌದು. ಮತ್ತೆ ಹೇಗೆ ಅಷ್ಟು ಕಮ್ಮಿ ಸಿಕ್ತು ತಮಗೆ? ಅರ್ಧಕ್ಕಿಂತ ಕಮ್ಮಿ. ಅದು ಅದು ಓನರ್ ನನಗೆ ತುಂಬಾ ಬೇಕಾದವರು, ಅವರಿಗೆ ಅದು ಇದು ಸ್ವಲ್ಪ ಸಹಾಯ ಮಾಡಿದ್ದೆ ಅದಕ್ಕೆ. ಓನರ್ ಬೇಕಾದವರು ಅವರಿಗೆ ತಾವು ಏನೇನೋ ಸಹಾಯ ಮಾಡಿದ್ರಿ, ಅದಕ್ಕೆ ಅವರು ಬೆಲೆಯಲ್ಲಿ 23 ಲಕ್ಷ ರೂಪಾಯಿ ಕಡಿಮೆ ಮಾಡಿದ್ರು. ಹೌದು. ತಮ್ಮ ಅಪಾರ್ಟ್ಮೆಂಟ್ ಹೆಸರು ರಂಜನಾದ್ರಿ ಅಪಾರ್ಟ್ಮೆಂಟ್ಸ್ ಅಂತ.
ರಂಜನಾದ್ರಿ ಅಪಾರ್ಟ್ಮೆಂಟ್. ರಂಜನಾದ್ರಿ ಅಪಾರ್ಟ್ಮೆಂಟ್ ಅಂದ್ರೆ ಅದ್ರ ಓನರು ರಂಜನ್ ಲಾಲ್ ಮಿಶ್ರಾ ಅವರು. ಹೌದಾ? ಅದರ ಓನರು ರಂಜನ್ ಲಾಲ್ ಮಿಶ್ರಾ ಅವರನ್ನೇ ತಮ್ಮ ಅಪಾರ್ಟ್ಮೆಂಟ್ ಓನರು ತಮಗೆ ದುಡ್ಡು ಕಮ್ಮಿ ಮಾಡಿದರು. ಹೌದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತನಾಡಬೇಕು.